ಹೇಳಿ. ಅತ್ಯಂತ ಖುಷಿ ಇದೆ. ಸುಮಾರು 25 ಲಕ್ಷಕ್ಕೂ ಹೆಚ್ಚು ರೂಪಾಯಿನಲ್ಲಿ ಯಾವ ವೆಚ್ಚದಲ್ಲಿ ಇವತ್ತು ಖರ್ಚು ಮಾಡಿ ಇವತ್ತಿಂತ ಒಂದು ಸುಂದರವಾದಂತ ಛತ್ರಪತಿ ಶಿವಾಜಿ ಮಹಾರಾಜ ಸ್ಟ್ಯಾಚ್ಯು ಅಲವರಣೆ ಆಗ್ತದೆ. ಅದಕ್ಕೆ ನಾನು ಬಂದಿರತಕ್ಕಂಥ ನನ್ನ ಸುದೈವ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ರಾಜ್ಯದಲ್ಲಿ ವಿಚಾರದಲ್ಲಿ ನಾಯಕತ್ವಕ್ಕಾಗಿ ಇನ್ನೂ ಕೂಡ ಫೈಟ್ ನಡೀತಾನೆ ಇದೆ. ನೇರವಾಗಿ ಸವಾಲು ಹಾಕುವಂತದ್ದು ಡಿ.ಕೆ. ಶಿವಕುಮಾರ್ ಅಧಿಕಾರ ಪಡ್ಕೋತಾರಂತ ರಾಜ್ಯನ ಹೇಳ್ತಾ ಇದ್ದಾರೆ. ಅಲ್ಲ, ಈ ತರ ಚರ್ಚೆ ಇದೆ, ನಾನು ಒಪ್ತೀನಿಲ್ಲ ಅಂತಲ್ಲ. ಅದಕ್ಕೆ ಸಮರ್ಪಕವಾಗಿ ನಾನು ಇಷ್ಟೇ ಹೇಳ್ಬೋದು, ಇಂಥ ಒಂದು ಡಿಫರೆನ್ಸ್ಗಳು ಬಂದಾಗ, ಇಂಥ ಒಂದು ಒಪಿನಿಯನ್ಗಳು ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದರಲ್ಲಿ ನಾ ಜಾಸ್ತಿ ಮಾತನಾಡಕ್ ಹೋಗೋದಿಲ್ಲ. ಇದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇದರಲ್ಲಿ. ಸರ್, ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಮುಖ್ಯಮಂತ್ರಿ ಮತ್ತೆ ಮುಖ್ಯಮಂತ್ರಿ ಅಂತ ಚರ್ಚೆ ಸ್ಟಾರ್ಟ್ ಆಗಿದೆ. ನೀವೇನ್ ಹೇಳ್ತೀರಿ? ಅಲ್ಲ, ಇದನ್ನೆಲ್ಲ ಹೇಳಿದ್ವಲ್ಲ, ಇವಕ್ಕೆಲ್ಲ ನಾವು ಉತ್ತರ ಕೊಡಕ್ ಆಗೋದಿಲ್ಲ. ಅವ್ರವ್ರ ಅಭಿಪ್ರಾಯಗಳು ಅವ್ರು ಹೇಳಿರ್ತಾರೆ. ಇದಕ್ಕೆಲ್ಲ ಈ ತರದ ವಿಚಾರಗಳಲ್ಲಿ ನಮ್ಮ ಹೈಕಮಾಂಡೇ ಮಾತನಾಡುತ್ತೆ. ಅದಕ್ಕಿಂತ ಜಾಸ್ತಿ ನಾನೇನು ಮಾತನಾಡಕ್ ಹೋಗೋದಿಲ್ಲ. ಸರ್, ಈಗ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತ ಮಾತು ಕೇಳಿಬರ್ತದೆ. ಹೊಸ ಶಾಸಕರು ನಾವು ಕೂಡ ಸಚಿವರಾಗಬೇಕು, ನಮಗೂ ಒಂದು ಅವಕಾಶ ಕೊಡಿ ಅನ್ನುವಂತ ಮಾತನಾಡ್ತಾರೆ. ನಮ್ಮ ಪಕ್ಷದಲ್ಲಿ ಬಹಳಷ್ಟು ಶಾಸಕರು ಅರ್ಹರಿದ್ದಾರೆ. ನಾವೊಬ್ಬರೇ ಅಲ್ಲ, ಬಹಳಷ್ಟು ಜನ 4 ಸಲ ಗೆದ್ದವರು, 5 ಸಲ ಗೆದ್ದವರು, 6 ಸಲ ಗೆದ್ದವರು ಕೂಡ ಇದ್ದಾರೆ. ಅವರೆಲ್ಲರೂ ಅರ್ಹರಿದ್ದಾರೆ. ಅದಕ್ಕೆ ಅವಕಾಶ ಕೊಡ್ಬೇಕಂತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ ತಗೊಳ್ತು. ಆಬ್ವಿಯಸ್ಲಿ ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಯಾವಾಗ ಕ್ಯಾಬಿನೆಟ್ ರೀಶಫಲ್ ಮಾಡ್ಬೇಕಂತ ಯಾವಾಗ ತೀರ್ಮಾನ ಆಗುತ್ತೆ, ಅವಾಗ ಹೊಸೊಬ್ಬರಿಗೆ ಅವಕಾಶ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಹೈಕಮಾಂಡ್ ಡೆಫಿನೆಟ್ಲಿ ತೀರ್ಮಾನ ಮಾಡುತ್ತದೆ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನಮ್ಮ ಹತ್ರ ಚರ್ಚೆ ಮಾಡಲ್ಲ, ಹೈಕಮಾಂಡ್ ಅಲ್ಲಿ ಚರ್ಚೆ ಆಗೈತೆ, ನಮ್ಮ ನೇತೃತ್ವದಲ್ಲಿ ಚರ್ಚೆ ಆಗಿಲ್ಲ. ಬಟ್ ಅವರು 3rd ಟೈಮ್ MLA ಆಗಿದ್ದಾರೆ, ಅದ್ರ ಜೊತೆಗೆ ಯುವಕರು ಇದ್ದಾರೆ. ಅವ್ರಿಗೆ ಅವಕಾಶ ಸಿಗ್ಬೇಕಂತ ನಾನು ಕೂಡ ಬೇಕಂದ್ರೆ ಕೋರ್ತೀನಿ ಹೈಕಮಾಂಡ್ ಅಲ್ಲಿ.